ಎಷ್ಟು ಸಿಂಪಲ್ ಹಾಗೆ ಕ್ವಿಕ್ ಆಗಿ ಮನೆಯಲ್ಲೇ ಪುಳಿಯೋಗರೆ ಪೌಡರ್ ರೆಡಿ ಮಾಡ್ಬೋದು ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಹೇಗಿದ್ರು ಮನೆಗೆ ಅಂತ ಸ್ವಲ್ಪ ಪುಳಿಯೋಗರೆ ಪೌಡರ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಕ್ವಿಕ್ ಆಗಿ ನಿಮ್ಗಳ ಜೊತೆನೂ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೆಲ್ಲ ಅಂಗಡಿಯಿಂದ ತಂದಿದ್ದ ಪೌಡರ್ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗೆಲ್ಲ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿ ಯೂಸ್ ಮಾಡೋದ್ರಿಂದ. ಇದನ್ನ ಮಾಡೋದು ತುಂಬಾನೇ ಸಿಂಪಲ್. ಮೊದಲು ಬಾಣಲಿನ ಕೈಕಿಟ್ಟು ಅದಕ್ಕಾದ್ಮೇಲೆ ಹೆಚ್ಚಿರೋ ಕೊಬ್ಬರಿನ ಹಾಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಕೈ ಆಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಣಮೆಣಸಿನಕಾಯಿನ ಆಡ್ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ಮೆಂತೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಅರಿಶಿನ ಕೊನೆ ಹಾಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಒಣಸಿಟ್ಟಿರೋ ಹುಣಸೆ ಹಣ್ಣು ಹಾಗೇನೆ ಎಳ್ಳು ಕೂಡ ಹುರ್ಕೋಬೇಕು. ಇಷ್ಟೆಲ್ಲಾನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದೆಲ್ಲ ಪೂರ ಸೀದೋಗುತ್ತೆ. ಇನ್ನು ಒಂದ್ ಕಡೆಯಿಂದ ಎಲ್ಲದನ್ನು ರುಬ್ಕೊಂಡು ಎಳ್ಳನ್ನ ನೀವು ರುಬ್ಲಬಹುದು, ಹಾಗೆ ಕೂಡ ಹಾಕ್ಬೋದು. ನಾನು 2 ತರ ಹಾಕಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಈಸಿ ಅಂಡ್ ಕ್ವಿಕ್ ಆಗಿ ಮನೆಯಲ್ಲೇ ಪುಳಿಯೋಗರೆ ಪೌಡರ್ ರೆಡಿ ಆಗೋಗುತ್ತೆ. ನಾನು ತಡ ಮಾಡ್ದಲ್ಲೇ ಒಂದು ರೌಂಡ್ ಟ್ರಯಲ್ ನೋಡೋಣ ಅಂತ ಒಗ್ಗರಣೆಗೆ ಹಾಕೋತಾ ಇದ್ದೆ. ಹಾಗೇನೆ ಒಗ್ಗರಣೆ ಟೈಮಲ್ಲಿ ಮತ್ತೊಂದ್ಸಲ ಹುಣಸೆ ಹಣ್ಣಿನ ರಸ ಹಾಕೊಂಡು ಕುದಿಸ್ಕೊಂಡು ಆಮೇಲೆ ಪೌಡರ್ ಆಡ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನ್ಸುತ್ತೋ ಅವ್ರಿಗೆ ಈ ವ್ಲಾಗ್ನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.